Good morning. So currently we are in Crystal Bay Beach in Nusa Penida. So almost ಒಂದು 7:30 ಆಗಿದೆ. It's 7:30 a.m. in the morning. So we are waiting. We have booked for a snorkeling today. Snorkeling activities na book ಮಾಡಿದ್ದೀವಿ and we are waiting for our guide ಬರೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. And we have booked our private boat over here so that ನಮಗೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ಸ್ನಾರ್ಕ್ಲಿಂಗ್ ಮತ್ತು ಫಿಶಸ್ನ ನೋಡೋದಕ್ಕೆ ಅಂತ. ಸೊ 3 ಜಾಗದಲ್ಲಿ ನಾವು ಸ್ನಾರ್ಕ್ಲಿಂಗ್ ಮಾಡಬೇಕಂತ ಇದ್ದೀವಿ ಇವತ್ತು. ಸೊ ಇಟ್ಸ್ ಎ ಗುಡ್ ಡೇ, ನೋ ಮಚ್ ಆಫ್ ಕ್ಲೌಡ್. So first time you are doing snorkeling. Yes. How excited are you? I am very excited as well as I am scared ಯಾಕಂದರೆ ನೀರಲ್ಲಿ ಜಾಸ್ತಿ ಹೊತ್ತು ಉಸಿರು ಕಟ್ಕೊಂಡಿರಕ್ಕೆ ಬರಲ್ಲ ನನಗೆ. ಸೊ ಸ್ವಿಮ್ಮಿಂಗಲ್ಲಿ ಹೆಂಗೋ ಮ್ಯಾನೇಜ್ ಆಗುತ್ತೆ, ಬಟ್ ಸ್ನಾರ್ಕ್ಲಿಂಗ್ ಅಂದರೆ ಸ್ವಲ್ಪ ಜಾಸ್ತಿ ಆಳ ಇರಲ್ಲ, ಸ್ವಲ್ಪ ಕಡೆಗಾದರೂ ಹೋಗಬೇಕಾಗತ್ತೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಆಸ್ ವೆಲ್ ಆಸ್ ಸ್ಕೇರ್ಡ್. ಸೊ ನಮ್ದು ಇವಾಗ ಬೋಟ್ ರೆಡಿ ಆಗಿದೆ. ಸೊ ಆ್ಯಸ್ ಇಟ್ಸ್ ಎ ಪ್ರೈವೇಟ್ ಬೋಟ್, ನಾವು ಇಬ್ಬರೇ ಇರ್ತೀವಿ ಬೋಟಲ್ಲಿ. ಆ ಕಡೆ ಹಾಗೆ ಹಲೋ ಹಲೋ. As we were doing it for the first time, we were little scared ಯಾಕಂದರೆ ಸ್ನಾರ್ಕಲಿಂಗ್ ಮಾಡೋಕ್ಕೆ ಇವರು ಸಮುದ್ರ ಮಧ್ಯ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಈ ಕ್ರಿಸ್ಟಲ್ ಬೀಚಲ್ಲಿ ಮಲ್ಟಿಪಲ್ ಸ್ನಾರ್ಕಲಿಂಗ್ ಪಾಯಿಂಟ್ ಇದೆ. ನಾವು ಸೆಲೆಕ್ಟ್ ಮಾಡಿದ್ದು ಮಾಂತಾ ಬೇ ಆ್ಯಂಡ್ ಕ್ರಿಸ್ಟಲ್ ಬೇ. How I can see the rainbow and ಇವತ್ತಂತೂ ಅಲೆಗಳು ಕ್ರೇಜಿ ಆಗಿದೆ. ನಾವಿನ್ನೇನು ನಮ್ಮ ಸ್ನಾರ್ಕ್ಲಿಂಗ್ ಪಾಯಿಂಟ್ ರೀಚ್ ಆಗಬೇಕು ಅನ್ನೋಷ್ಟೊತ್ತಿಗೆ ನಮ್ಮ ಗೈಡ್ ನಮಗೆ ಲೈಫ್ ಜಾಕೆಟ್ ಕೊಟ್ಟರು, ಸ್ನಾರ್ಕ್ಲಿಂಗ್ ಮಾಸ್ಕ್ ಕೊಟ್ಟರು, ಅದನ್ನು ಹೆಂಗೆ ಯೂಸ್ ಮಾಡಬೇಕು ಅಂತಲೂ ಹೇಳ್ಕೊಟ್ರು. Yes, we were all set, we were all geared up to dive in. It was a crystal clear water. Now Manta Bay reach agidvi and we were very excited to swim beside Manta Bay. Okay, got it. ಮೊದಲನೇ ಸಲ ಸ್ನಾರ್ಕ್ಲಿಂಗ್ ಮಾಡ್ತಿದ್ದರಿಂದ ವಿ ಡಿಂಟ್ ನೋ ಹೌ ಟು ಬ್ರೀತ್ ಇನ್ಸೈಡ್ ವಾಟರ್. ಸೊ ನಮ್ಮ ಗೈಡ್ ನಮಗೆ ಆ ಸ್ನಾರ್ಕ್ಲಿಂಗ್ ಮಾಸ್ಕ್ ಯೂಸ್ ಮಾಡಿಕೊಂಡು ಹೇಗೆ ಬ್ರೀತ್ ಮಾಡಬೇಕು ಅಂತ ಹೇಳ್ಕೊಟ್ರು. ವಿ ಪ್ರಾಕ್ಟೀಸ್ ಫಾರ್ ಕಪಲ್ ಆಫ್ ಮಿನಿಟ್ಸ್ ಆ್ಯಂಡ್ ವಿ ವೆ ಗುಡ್ ಟು ಗೋ.
Oh my god, this was an unforgettable experience. ನಮ್ಮ ಅಕ್ಕಪಕ್ಕ ಎಲ್ಲಿ ನೋಡಿದ್ರೂ ಮಾಂತಾ ರೇಸೇ ಇತ್ತು, ಅದ್ರ ಪಕ್ಕನೇ ಸ್ವಿಮ್ಮಿಂಗ್ ಮಾಡ್ತಾ ಇದ್ವಿ. ಐ ಕಾಂಟ್ ಎಕ್ಸ್ಪ್ರೆಸ್ ದಿಸ್ ಫೀಲಿಂಗ್ ಇನ್ ವರ್ಡ್ಸ್. ಇಟ್ ವಾಸ್ ರಿಯಲಿ ಅಮೇಝಿಂಗ್. First time we are snorkeling. Water inside mouth. More. You water inside put a more, you blow out strong. Better water out this one. Okay. Okay. After Manta Bay, our second point was Crystal Bay. Crystal Bay is known for its corals and colorful reef fishes. As the name suggests, the water was crystal clear, like we could see a whole new world below us. ನಾವು ಬೆಳಿಗ್ಗೆನೇ ಸ್ನಾರ್ಕಲಿಂಗ್ ಮುಗಿಸ್ಕೊಂಡು ವಿ ಹೆಡೆಡ್ ಟುವರ್ಡ್ಸ್ ಬ್ರೋಕನ್ ಬೀಚ್ ಆ್ಯಂಡ್ ಟೆಂಬ್ಲಿಂಗ್ ಬೀಚ್. ಸೊ ನಾವಿವಾಗ ಟೆಂಬ್ಲಿಂಗ್ ಟೆಂಬ್ಲಿಂಗ್ ಬೀಚ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ನ್ಯಾಚುರಲ್ ಪೂಲ್ ಕೂಡ ಇದೆ. ಸೊ ಇಲ್ಲಿ ಬರಬೇಕಾದ್ರೆ ಮೋಸ್ಟ್ ಆಫ್ ದ ಕ್ರೌಡ್ ಇಲ್ಲಿಗೆ ಬರಲ್ಲ. ಸೊ ಕ್ರೌಡ್ ತುಂಬ ಕಡಿಮೆ. ಮೋಸ್ಟ್ ಆಫ್ ದ ಪೀಪಲ್ ದೇ ವಿಸಿಟ್ ಕ್ಲಿಂಕಿಂಗ್ ಬೀಚ್ಗೆ ಹೋಗಿರ್ತಾರೆ ಆರ್ ಬ್ರೋಕನ್ ಬೀಚ್ಗೆ ಹೋಗ್ತಾರೆ. ನಾವು ಬ್ರೋಕನ್ ಬೀಚ್ನ ಮುಗಿಸಿ ಸೊ ವಿ ಹ್ಯಾವ್ ಕಮ್ ಡೌನ್ ಹಿಯರ್. ಆ್ಯಂಡ್ ಇಲ್ಲಿ ಎಂಟ್ರೆನ್ಸಲ್ಲಿ ಪೀಪಲ್ ಈ ಸಜೆಸ್ಟ್ ಯು ದ್ಯಾಟ್ ನಮ್ಮದೇ ಒಂದು ಬೈಕ್ದು ಸರ್ವಿಸಸ್ ಇದೆ, ಬೈಕ್ ಟ್ಯಾಕ್ಸಿನ ತೊಗೊಳ್ಳಿ, ರೋಡೆಲ್ಲ ತುಂಬ ಸಣ್ಣದಾಗಿದೆ, ಕಷ್ಟ ಆಗುತ್ತೆ ಅಂತ. ಸೊ ನಾವು ಇಲ್ಲ, ನಮ್ಮದು ನಾವೇ ಬೈಕಲ್ಲಿ ಹೋಗ್ತೀವಿ ಅಂತ ಬಂದಿದ್ದೀವಿ. ನೋಡೋಣಂತೆ ರೀಚ್ ಆಗ್ತೀವೋ ಇಲ್ವೋ ಅಂತ, ಹೇಗಿದೆ ಅಂತ. ಜಸ್ಟ್ ನಾವು ಕ್ಯಾಮಿಂದ ಪಾರಾದ್ವಿ. ಏನಿಲ್ಲ, ಒಂದು 10 ನಿಮಿಷ ಅಷ್ಟೇ. ಸೊ ಡ್ರೈವ್ ಇದ್ದಿದ್ದು ಬೈಕಲ್ಲಿ ಆರಾಮಾಗಿ ನಾವು ಓಡಿಸ್ಕೊಂಬರ್ಬೇಕು. ಮೋಸ್ಟ್ಲಿ ಫಾರಿನರ್ಸ್ಗೆ ಎಲ್ಲ ತುಂಬ ಖರಾಬ್ ರೋಡ್ ಅನಿಸುತ್ತೆ. ನಮ್ಮ ಇಂಡಿಯನ್ಸ್ಗಳಿಗೆಲ್ಲ ಇದೆಲ್ಲ ನಾರ್ಮಲ್ ರೋಡ್ಗಳು. ಸೊ ಚೆನ್ನಾಗಿ ಸ್ವಲ್ಪ ಸ್ಟೀಪ್ ಇತ್ತು ಅಲ್ಲಲ್ಲಿ, ಕಾಡು ಮಧ್ಯ ಒಂಥರ ನಾವು ವೆಸ್ಟರ್ನ್ ಘಾಟ್ಸ್ ಒಳಗಡೆ ಹೋಗೋ ಥರನೇ ಫೀಲ್ ಆಯಿತು.
ಇಲ್ಲಿ ಒಂದು ಪಾರ್ಕಿಂಗ್ ಲಾಟ್ ಇದೆ, ಅಲ್ಲಿ ನಾವು ಗಾಡಿ ನಿಲ್ಲಿಸಿ ಇವಾಗ ಕೆಳಗಡೆ ಬೀಚ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೌ ವಾಸ್ ದ ರೈಡ್ ಫಾರ್ ಯು? ಇಟ್ ವಾಸ್ ಅ ಬಂಪಿ ರೈಡ್. ಇಟ್ ವಾಸ್ ಫೈನ್. ಸ್ವಲ್ಪ ಜಾಸ್ತಿನೇ ಸ್ಟೀಪ್ ಇತ್ತು, ಹೋಗ್ಬೇಕಾದ್ರೆ ಹೆಂಗೆ ಅಂತ ಯೋಚನೆ ಮಾಡಿ. ಅದೇ ಮಳೆ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಪ್ಲ್ಯಾನಿಂಗ್ ಟು ವಿಸಿಟ್ ದಿಸ್ ಲೊಕೇಶನ್ ಸ್ವಲ್ಪ ಬೇಗನೆ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡಿಕೊಡಿ. ಇಲ್ಲಿ ತುಂಬ ಕಾಡು ಥರ ಇರೋದ್ರಿಂದ ಸೊ ಒಂದು 5 o'clock ಅಷ್ಟೊತ್ತಿಗೆ ಕತ್ಲಾಗೋ ಚಾನ್ಸಸ್ಗಳಿದೆ. ಸೊ ದಟ್ ಈಸ್ ಒನ್ ಥಿಂಗ್. ಸೊ ಈ ಲೊಕೇಶನ್ದು ಸ್ಪೆಷಾಲಿಟಿ ಏನು ಅಂದರೆ ಇಲ್ಲಿ ನ್ಯಾಚುರಲ್ ಪೂಲ್ ಇದೆ ಬಿಸೈಡ್ ದ ಬೀಚ್. ಸೊ ನಾವು ಇವಾಗ ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ ಪೂಲ್ ಹೇಗಿದೆ ಅಂತ ನೋಡೋಣ ಬನ್ನಿ. ಕೆಳಗಡೆ ಇಳಿಬೇಕಾದ್ರೆ ಲೊಕೇಶನ್ ಮಾತ್ರ ಸಕ್ಕತ್ತಾಗಿದೆ. ಆಸ್ ಯು ಕ್ಯಾನ್ ಸಿ ದ ವ್ಯೂ ಇಸ್ ಸೋ ಬ್ಯೂಟಿಫುಲ್. ವ್ಯೂಕ್ಕಿಂತ ದ ಪಾತ್ to get down is really nice. I can see the beach. ಬೀಚ್ ಸೈಡಲ್ಲಿ ಇನ್ಫಿನಿಟಿ ಪೂಲಲ್ಲಿ ಸ್ವಿಮ್ ಮಾಡೋದು ಸಕ್ಕತ್ತಾಗಿತ್ತು, ಕ್ರೇಜಿ ಆಗಿತ್ತು, ಕ್ರಿಸ್ಟಲ್ ಕ್ಲಿಯರ್ ವಾಟರು. ಸೊ ಇವಾಗ ಎಲ್ಲೇ ಟಮ್ಲಿಂಗ್ ಬೀಚ್ ಇಂದ ಇನ್ನೊಂದು ಸೈಡ್ ಹೋದನಂದರೆ ಒಂದು ಗುಹೆ ಥರ ಇದೆ. ಗುಹೆ ಒಳಗಡೆ ನಡ್ಕೊಂಡು ಹೋದನಂದರೆ ಯು ಹ್ಯಾವ್ ದ ಬೀಚ್ ಪಾಯಿಂಟ್, ವ್ಯೂ ಪಾಯಿಂಟ್ ಇದೆ. ಸೊ ನೋಡೋಣಂತೆ, ಲೆಟ್ಸ್ ಗೋ. This was our last stop in Bali. We had some amazing experience in our Bali trip. I hope you too enjoyed along with us. Thanks a lot for watching.